ಭಾಳ ಚೆನ್ನಾಗಿ ಕೇಳಿದ್ವಿ ಜೋರಾಗಿ. ತಪಧರ್ಮ ಅಂತಂದ್ರೆ ಮುನಿ ಮಹಾರಾಜರು ತಪಸ್ಸು ಮಾಡ್ತಾರೆ. ಬಾಹ್ಯ ತಪ, ಅಂತರಂಗ ತಪ ಅಂತ. ಅವರು 24 ಬೈಗುಗಳನ್ನು ತ್ಯಾಗ ಮಾಡ್ತಾರೆ. ಹೊಲ, ಮನಿ, ಬಂಗಾರ, ಬೆಳ್ಳಿ ಎಲ್ಲವನ್ನು ತ್ಯಾಗ ಮಾಡ್ತಾರೆ. ಮಾಡಿ ಅವರು ತಪಸ್ಸೆ ಮಾಡ್ತಾರೆ. ಮತ್ತೇನು ಮಾಡ್ತಾರೆ? ಕಲ್ಲಿನ ಮೇಲೆ ಕುಂದಿರ್ತಾರೆ, ನೆಲದ ಮೇಲೆ ಕುಂದಿರ್ತಾರೆ, ಕಟ್ಟಿಗೆ ಮೇಲೆ ಕುಂದಿರ್ತಾರೆ, ಪರ್ವತದ ಮೇಲೆ ಕುಂದಿರ್ತಾರೆ, ಗುರಿಯ ಮೇಲೆ ಕುಂದಿರ್ತಾರೆ, ಆಮೇಲೆ ದೊಡ್ಡ ದೊಡ್ಡ ಅರಣ್ಯದಲ್ಲಿ ಕುಂದಿರ್ತಾರೆ. ಕುಂತು ತಪಸ್ಸೆ ಮಾಡ್ತಾರೆ. ಆಮೇಲೆ ಕೈ ಹಿಡ್ಕೊಂಡ್ಬರ್ತಾರೆ. ಇದು ತಪಸ್ಸೆನ. ಆಮೇಲೆ ನೀವೇನು ಮಾಡ್ತೀರಿ ತಪಸ್ಸೆ? ಇವತ್ತು ನಾನು ಲವಣ ತಯಾರು ಮಾಡ್ತೀನಿ, ಇವತ್ತು ನಾನು ಸಕ್ಕರೆ ತಯಾರು ಮಾಡ್ತೀನಿ, ಇವತ್ತು ನಾನು ಹಾಲು ತಯಾರು ಮಾಡ್ತೀನಿ, ಇವತ್ತು ನಾನು ಒಂದು ಅರ್ಧ ತಾಸು ಮೌನ ಇರ್ತೀನಿ, ಇವತ್ತು ನಾನು ಆಹಾರ ಕೊಡ್ತೀನಿ, ಇವತ್ತು ನಾನು ಬಿಳಿಯರಿಗೆ ಹಾಕೊಂಡಿರ್ತೀನಿ, ಇವತ್ತು 9 ಸಲ ಜಪ ಮಾಡ್ತೀನಿ. ಇದೆಲ್ಲ ತಪ ಅನ್ಸತ್ತ. ಏನಂತಾರೆ? ತಪಸ್ಸಾ ನಿರ್ಜರ ಅನ್ಸತ್ತ. ಈ ಥರವಾಗಿ ಮಕ್ಕಳಿಗೂ ಕೂಡ ಮುನಿ ಮಹಾರಾಜರು ನೋಡಿದ್ರೆ ನೀವು ಕೂಡ ಏನು ಈ ನೋಡಿ 1 ತಾಸು ಆಹಾರ ಕೊಟ್ಟಿಲ್ಲ, ಮತ್ತೊಂದು 2 ತಾಸು ಸಿಗಿ ಬರ್ತೀವಿ. ಅದೇನಿಲ್ಲ, ಇದು ಒಂದು ತಪಸ್ಸಿನ ತಪಸ್ಸಾ ನಿರ್ಜರ ಅದನ್ನಿಲ್ಲ. ಈ ಥರ ಆಗಿ ತಪಧರ್ಮ ಅಂತ ಹೇಳ್ತಾರೆ.